ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಬ್ಲಾಗ್ ಏನು ಅಂದರೆ ನಂದು ನಮ್ಮಮ್ಮಂದು ಡೇ ಇನ್ ಮೈ ಲೈಫ್ DIML ಬ್ಲಾಗ್ ಮಾಡ್ತಾಯಿದ್ದೀವಿ. ಅಂದರೆ ಮಾರ್ನಿಂಗ್ ಟು ನೈಟ್ವರೆಗೂ ಏನೇನು ಮಾಡ್ತೀವಿ ಎಲ್ಲನೂ ನಿಮಗೆ ಈ ಬ್ಲಾಗಲ್ಲಿರುತ್ತೆ. ನಾನು ನಮ್ಮಮ್ಮ ಇವತ್ತು ಏನೇನು ಕೆಲಸ ಮಾಡ್ತೀವಿ, ಹೆಂಗಿರ್ತೀವಿ ಎಲ್ಲನೂ ಓಕೆನಾ. ಹಾಗೆಯೇ ಇವತ್ತು ನನ್ನ ಮಗಂದು ರಿಸಲ್ಟ್ ಇದೆ. ಅವರು ಸ್ಕೂಲಲ್ಲಿ ಇವಾಗ ಸೆವೆಂತ್ ಮುಗಿದು ಇನ್ನೇನು 8th ಹೋಗ್ತಾನೆ. ಓಕೆ, ಇವತ್ತು ಅವನದು ರಿಸಲ್ಟು ಏನಾಗಿದೆ ಏನೋ ಅಂತ ನೋಡಬೇಕು ಇವತ್ತು. ಅದಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದೀವಿ, ಅದಕ್ಕೆ ರೆಡಿ ಆಗಿದ್ದೀವಿ, ಹೋಗೋಣ ಅಂದ್ಬಿಟ್ಟು. ಓಕೆನಾ, ಈ ಬ್ಲಾಗು ಅದೇ ಬನ್ನಿಷ್ಟು ಅಲ್ಲಿ ಹೋಗಿಬಿಟ್ಟು ಏನಾಗಿದೆ ಏನು ಅಂತ ನೋಡಿಕೊಂಡು ಮತ್ತೆ ಮನೆಗೆ ಬಂದು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಓಕೆನಾ. 7 ಗಂಟೆ ಆಯಿತು. ಮತ್ತು ನನ್ನಲ್ಲೇ ಇವಾಗ ಎತ್ತಿರೋದು. ನನ್ನ ಮೊಮ್ಮಗಳು ಇನ್ನೂ ಎತ್ತಿಲ್ಲ, ನಿದ್ದೆ ಮಾಡ್ತಾನೆ ಚೆನ್ನಾಗಿ. ಬೆಳಿಗ್ಗೆ ಹತ್ರನೇ ಮೊಬೈಲ್ ನೋಡೋದಷ್ಟೇ ಇವ್ರ ಕೆಲಸ, ಇನ್ನೇನು ಕೆಲಸ ಇಲ್ಲ. ಇವ್ರು ನೋಡಿದ್ರೆ ಇನ್ನೂ ಎದ್ದೇ ಇಲ್ಲ, ನಿದ್ದೆ ಮಾಡ್ತವನೆ. ನಮ್ಮಮ್ಮ ನೋಡ್ರಿ ಸ್ನಾನ ಮಾಡಿ ಆವಾಗೇ ಸ್ಮೂತಿ ಕುಡಿತಾ ಇದ್ದಾರೆ. ನಾನಿನ್ನು ಇವಾಗ ಎದ್ದೆ. ಅಂದರೆ ನನ್ನ ಟೈಮಿಂಗ್ಸ್ ಇದಲ್ಲ, 7:30 ಟೈಮಿಂಗ್ಸು, ಆದರೆ ಬೇಗ ಎದ್ದಿದ್ದೀನಿ ಇವತ್ತು. ಅದಕ್ಕೆ ಬೇಗ ಬೇಗ ಕುಡಿತಾ ಇದ್ದೀನಿ. ನಮ್ಮಮ್ಮಗೆ ಸ್ಮೂತಿ ಮಾಡಿಕೊಟ್ಟು ಮತ್ತೆ ಕಾಫಿ ಮಾಡಿದೆ. ಅಂದರೆ ಮತ್ತೆ ಇನ್ನು ಅಮ್ಮ ಕಾಫಿನೂ ಕುಡಿತಾರೆ, ಮತ್ತು ನಮ್ಮ ಹಸ್ಬೆಂಡ್ ಕುಡಿತಾರಲ್ವ, ಅದಕ್ಕೆ ನನಗೆ ಒಂದು ಕಡೆ ವೆಯ್ಟ್ ಲಾಸ್ ಡ್ರಿಂಕ್ ಒಂದು ರೆಡಿ ಮಾಡಿದೆ. ಹಾಗೆಯೇ ರೈಸ್ ಮಾಡಿದೆ, ಮತ್ತು ಸಾಂಬಾರಿಗೆಲ್ಲ ವಿಸಿಲ್ ಹಾಕ್ಸಿದೆ, ಮತ್ತು ಮುದ್ದೆಗೆಲ್ಲ ರೆಡಿ ಮಾಡಿದ್ದೀನಿ. ಈಗ ಮುದ್ದೆ ಇಟ್ಟಿದ್ದೀನಿ. ನೆಕ್ಸ್ಟು ಇನ್ನು ಸಾಂಬಾರು, ಅದೇ ಸೊಪ್ಪು ಸಾರು, ಬೇಳೆ ಸೊಪ್ಪು ಹಾಕ್ಬಿಟ್ಟು ಮಾಡಿದ್ದೆ, ಮತ್ತು ಮುದ್ದೆ ಇಷ್ಟು ಮಾಡಿದ್ದೀನಿ ನಮ್ಮ ಬೆಳಗ್ಗೆ ಟಿಫನ್ಗೆ. ಅಂದರೆ ಬೇರೆ ಟಿಫನ್ ಏನೋ ಮಾಡಿಲ್ಲ, ಒಂದೇ ಸಲ ಮುದ್ದೆ ಸಾಂಬಾರು ರೈಸು ಇವೆಲ್ಲ ಮಾಡಿಬಿಟ್ಟೆ. ಅಮ್ಮ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ರು, ತಿಂದ್ಬಿಟ್ಟು ಹೋಗಲಿ ಅಂದ್ಬಿಟ್ಟು ಬೇಗ ನಾನು ಮುದ್ದೆ ಮಾಡಿದೆ. ಮತ್ತು ಹಾಗೆಯೇ ನನಗೆ ಸ್ಮೂತಿ ಮಾಡಿಕೊಂಡೆ. ನಮ್ಮ ಹಸ್ಬೆಂಡು ಮುದ್ದೆ ತಿಂತಾಯಿದ್ದಾರೆ, ನನ್ನ ಮಗ ರೆಡಿ ಆಗಿದ್ದಾನೆ. ನಮ್ಮೆಲ್ಲ ಹೋಗ್ಬೇಕಿತ್ತಲ್ವ ಚಿಕ್ಕಬಳ್ಳಾಪುರ, ಅದಕ್ಕೆ ಅದೇ ನನ್ನ ಮಗನ ಸ್ಕೂಲ್ ಹತ್ರ ಹೋಗಬೇಕು ಅಲ್ವಾ, ಹಾಗಾಗಿ ನಾವು ರೆಡಿಯಾಗಿ ನಾನು ಸ್ಮೂತಿ ಕುಡಿತಾ ಇದ್ದೆ. ಫ್ರೆಂಡ್ಸ್ ನಾವು ಅದೇ ಸ್ಕೂಲ್ ಹತ್ರ ಹೋಗಿದ್ವಿ. ಹೋಗಿ ಇವಾಗ ಆಟೋದಲ್ಲಿ ಬಂದು ನಮ್ಮೂರ್ಗೆ ಮನೆಗೆ ನಡ್ಕೊಂಡು ಹೋಗ್ತಾಯಿದ್ದೀವಿ. 1 ಕಿಲೋಮೀಟರ್ ಆಗುತ್ತೆ, ನಡ್ಕೊಂಡು ಹೋಗ್ತಾಯಿದ್ದೀವಿ. ಹಾಯ್, ರಿಸಲ್ಟು ಪಾಸ್ ಆಗಿದೆ, ಪಾಸಿಂಗ್ ಮಾರ್ಕ್ಸ್ ಬಂದಿದೆ. ಇವಾಗ ತುಂಬ ಬಿಸಿಲು ಫ್ರೆಂಡ್ಸ್, ಎಷ್ಟು ಬಿಸಿಲು ಅಂದರೆ ಕಣ್ ತೆಗಿಯೋಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ಬಿಸಿಲು. ಅದು ಬೇರೆ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಲ್ಲ, ಇದ್ದಿತ್ತು ಬಿಸಿಲು ಫ್ರೆಂಡ್ಸ್. ಇದು ರೋಡು, ಅಲ್ಲಿ ನೋಡಿ, ಅಲ್ಲಿ ಮನೆಗಳು ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನಮ್ಮ ಮನೆ ಇರೋದು. ಬಟ್ ನಾವು ಹಿಂಗೆ ರೋಡಿಂದ ಹೋದರೆ ನಡ್ಕೊಂಡು ಹೋಗ್ತೀವಲ್ಲ, ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ನಮಗೆ. ಇವೆಲ್ಲ ತೋಟಗಳು ನೋಡಿರಿ, ಎಲ್ಲ ನಮ್ಮ ಸೈಡ್ ಫ್ಲವರ್ಸ್ ಬಿಟ್ಟರೆ ಇನ್ನೇನು ಹಾಕೋದಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಸೈಡ್ ನೋಡಿರಿ, ಈ ಸೈಡು ಅಷ್ಟೇ. ಹಂಗೆ ನಾನೇ ನೋಡಿದ್ದೆ. ಓಕೆನಾ ಫ್ರೆಂಡ್ಸ್, ಮನೆಗೆ ಹೋಗಿ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಮನೆಗೆ ಬಂದೆ. ಇವಾಗ ಇವೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೋಡಿರಿ ಹಿಂಗಿದೆಯೋ. ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇನ್ನು ಸ್ವಲ್ಪ ರೆಸ್ಟ್ ತಗೋಬೇಕು. ನೋಡಿರಿ, ಅಯ್ಯೋ ನಂಗೆ ಭಯ ಆಗುತ್ತೆ ಫ್ರೆಂಡ್ಸ್, ಈ ಥರ ಇದ್ರೆ. ಅಬ್ಬಬ್ಬಬ್ಬಬ್ಬಬ್ಬ, ನೋಡಿದ್ರೆ ಸಾಕು ಭಯ ಅನಿಸುತ್ತೆ ನನಗೆ. ಕಿಚನ್ ಪರಿಸ್ಥಿತಿ, ನಮ್ಮ ಮನೆ ಕ್ಲೀನ್ಗಿರೋ ಜಾಗದಾಗ ಕ್ಲೀನ್ಗಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಗಲೀಜಿರೋ ಜಾಗದಾಗ ಕ್ಲೀನ್ ಇರೋರಿದ್ರೆ ಭಯ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ನಾನು. ನಮ್ದು ನೋಡಿ ಫ್ರೆಂಡ್ಸ್, ಕಪ್ಪು ಪಾತ್ರೆ ತೊಳೆದು, ಮನೆಗಳು ಕಸ ಗುಡಿಸಿ ಒರೆಸಿ, ಅವು ಬಟ್ಟೆ ನೋಡ್ರಿ ಎಷ್ಟಿದೆಯೋ ಮಡ್ಚೋವು. ಇವಾಗ ಆಗಲ್ಲ, ಇವತ್ತು ಇನ್ನೂ ಕೆಲಸ ಇದೆ, ಅದೇ ಕೆಲಸನೇ ಸರಿ ಹೋಗುತ್ತೆ. ಇನ್ನು ಈ ಬಟ್ಟೆಗಳೆಲ್ಲ ಯಾವಾಗ ಫ್ರೆಂಡ್ಸ್ ನಾನು ಮಡ್ಚೋದು? ಎಲ್ಲ ಈ ಚೇರಲ್ಲಿ ಹಾಕಿರ್ತೀನಿ. ಇನ್ನು ಈ ಬಟ್ಟೆಗಳು
ಮಿಷಿನ್ಗೆ ಹಾಕ್ಬೇಕು ನೋಡ್ರಿ. ಒಂದು ಸಲ ಹಾಕಿದ್ದೀನಿ, ಒಗಿತಾ ಇದೆ. ಒಂದು ಸಲ ಆಚೆ ಕಡೆ ಒಣಗಾಕಿದ್ದೀನಿ. ಅಪ್ಪ, ನಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ ನಂಗೆ ತುಂಬ ಭಯ ಫ್ರೆಂಡ್ಸ್. ಎಷ್ಟು ಫಜೀತಿ ಇದೆ ನೋಡ್ರಿ ಅಮ್ಮ. ಇವಾಗ ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ನೋಡ್ರಿ, ಎಲ್ಲ ಕ್ಲೀನಾಗಿದೆ. ಇವಾಗ ಕಿಚನ್ನು ಅಷ್ಟೇ ನೋಡ್ರಿ, ಆವಾಗ ಹೆಂಗಿತ್ತು ಇವಾಗ ಹೆಂಗಿದೆ ಅಲ್ವಾ. ಈ ಥರ ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಟೈಮ್ ಬಂದುಬಿಟ್ಟು ನೋಡ್ರಿ 2:55ಗೆ ನನ್ನ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್. ಇನ್ನು ಅದು ಚೇರಲ್ಲಿರೋವಿನ್ನು ಬಟ್ಟೆ ಮಡಚಿಲ್ಲ, ನಾಳೆನ ಟೈಮ್ ಆದರೆ ಮಡ್ಚ್ತೀನಿ ಅಷ್ಟೇ. ಆಚೆನೂ ಎಲ್ಲನೂ ತೊಳೆದಾಕಿದ್ದೀನಿ ನೋಡ್ರಿ. ಇನ್ನು ಬಟ್ಟೆ ಇದೆ ಒಣಗಾಕಬೇಕು, ಇವು ಎತ್ಕೊಂಡ್ಬಿಡ್ಬೇಕು. ಎಷ್ಟು ಮಾಡಿದ್ರೆ ಇರುತ್ತೆ ಫ್ರೆಂಡ್ಸ್, ಕೆಲಸಗಳಿಗೇನು ಕಮ್ಮಿ ಇಲ್ಲ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್ ರೈಸ್ಗೆ ಇಟ್ಟಿದ್ದೀನಿ. ಈಗ ಅದೇ ಸಾಂಬಾರು ಬಿಸಿ ಮಾಡೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಇದು ಮುದ್ದೆಗೆ, ಇದು ನಾನು ಕ್ಯಾರೆಟ್ ಎಗ್ ಪಲ್ಯ ಮಾಡ್ತೀನಿ. ಇವಾಗ ಅಮ್ಮನಿಗೆ ಬಾಯೆಲ್ಲ ಕೆಟ್ಟೋಗಿರುತ್ತೆ ಅಲ್ವಾ, ಅದು ಮೆಡಿಸಿನ್ ತಗೊಂಡ್ರೆ ಬಾಯೆಲ್ಲ ಒಂಥರ ಕಹಿ ಬಂದುಬಿಡುತ್ತಲ್ವ. ಸೊ ಇನ್ನೂ ನಾನ್ ವೆಜ್ ಅಂದರೆ ಭಾನುವಾರ ತಂದುಬಿಟ್ಟು ಮಾಡೋಣ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಕ್ಯಾರೆಟ್ ಎಗ್ ಪಲ್ಯ ಮಾಡಿಕೊಡ್ತೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ಅವ್ರಿಗೂ. ಹಾಗೆಯೇ ಮುದ್ದೆನೂ ಮಾಡಿಕೊಡ್ತೀನಿ ನೈಟ್ ಡಿನ್ನರ್ಗೆ. ಇವಾಗ ಇದೆಲ್ಲ ರೆಡಿ ಮಾಡ್ಕೊಬೇಕು ನಾನು, ಓಕೆನಾ. ಮತ್ತೆ ತೋರಿಸ್ತೀನಿ ಎಲ್ಲನೂ. ಪಲ್ಯ ಮಾಡಿದ್ದೀನಿ, ಕ್ಯಾರೆಟು ಮತ್ತು ಮೊಟ್ಟೆ ಹಾಕಿ ಪಲ್ಯ ರೆಡಿ ಆಯಿತು. ಸಾಂಬಾರು ಕಾಯಿಸಿಟ್ಟಿದ್ದೆ, ಮುದ್ದೆನೂ ಮಾಡಿದೆ, ಮತ್ತು ರೈಸು. ಇಷ್ಟು ನಮ್ಮ ನೈಟ್ ಡಿನ್ನರ್ಗೆ. ಇನ್ನು ಈ ಕಡೆ ಅದೇ ಉಪ್ಪು ಹಾಕಿದ್ವಲ್ಲ ಪಿಂಗಾಣಿ, ಇದು ಜಾರ್ ಮೇಲೆ ಎಲ್ಲನೂ ಮುಚ್ಚಳ ತೆಗೆದಿದ್ದೆ, ಅವೆಲ್ಲ ಮುಚ್ಚಿಟ್ಬಿಟ್ಟೆ. ಇನ್ನು ನಾವೆಲ್ಲ ಹೋಗ್ಬಿಟ್ಟು ಊಟ ತಿಂತಾಯಿದ್ದೀವಿ. ನಾನೆಲ್ಲರಿಗೂ ಸರ್ವ್ ಮಾಡಿದೆ, ಒಬ್ಬೊಬ್ಬರೇ ಊಟ ತಿನ್ನಲಿ ಅಂತ. ಮತ್ತು ನಾನು ಸರ್ವ್ ಮಾಡಿಕೊಂಡೆ ರೈಸು ಮತ್ತು ಸಾಂಬಾರು ಮತ್ತು ಪಲ್ಯ. ಇಷ್ಟನ್ನು ನಾವೆಲ್ಲ ನೈಟ್ಗೆ ತಿಂದಿದ್ದು ಫ್ರೆಂಡ್ಸ್. ನೋಡ್ರಿ ಎಲ್ಲ ಕೆಲಸ ಆಗೋಯ್ತು, ಮುಗೀತೆಲ್ಲನೂ. ಸಿಂಕ್ ಎಲ್ಲ ಖಾಲಿ ನೋಡಿರಿ ಆಯಿತು. ವೆಯ್ಟ್ ಲಾಸ್ ಡ್ರಿಂಕು ನಮ್ಮ ಅಮ್ಮನಿಗೆ ಬಿಸಿ ನೀರೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಫ್ಲಾಸ್ಕಲ್ಲಿ ಹಾಕ್ಬಿಟ್ರೆ ಅವ್ರಿಗೆ ಯಾವಾಗ ಬೇಕೋ ಅವಾಗ ಎತ್ಕೊಂಡು ಕುಡಿತಾರೆ. ನನಗೆ ಬೆಳಗ್ಗೆಗೆ ಇದು ಎಲ್ಲ ಪ್ರಿಪ್ರೇಷನ್ನು ನೋಡಿ. ನಮ್ಮ ಅಮ್ಮಗೆ ಸ್ಮೂತಿಗೆ ಎಲ್ಲ ರೆಡಿ ಮಾಡಿದ್ದೀನಿ. ಬೆಳಗ್ಗೆ ಮಾಡಿಕೊಟ್ರೆ ಕುಡಿದು ಬಿಡ್ತಾರೆ ಸ್ಮೂತಿ. ನನಗೆ ಓವರ್ ನೈಟ್ ಓಟ್ಸು ಬೆಳಗ್ಗೆ ತಿಂತೀನಿ, ಫ್ರಿಜ್ಜಲ್ಲಿ ಇಡ್ತೀನಿ. ಈಗ ನೋಡಿ ನಮ್ಮಮ್ಮ ಮಲಗಿಬಿಟ್ಟಿದ್ದಾರೆ, ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ದಾರೆ ಅಲ್ವಾ, ನಿದ್ದೆ ಬಂದುಬಿಟ್ಟಿದೆ, ಅದಕ್ಕೆ ನಿದ್ದೆ ಮಾಡ್ತಾಯಿದ್ದಾರೆ. ಡಿಸ್ಟರ್ಬ್ ಯಾಕೆ ಮಾಡಬೇಕು ಅಂದ್ಬಿಟ್ಟು ನಾನೇನು ಡಿಸ್ಟರ್ಬ್ ಮಾಡ್ತಾಯಿಲ್ಲ, ಮಲ್ಕೊಂಡ್ಲೆ ಬಿಡು ಅಂತ. ಇವರಿಬ್ಬರು ಇಲ್ಲಿ ಮಲಗ್ತಾರೆ, ಇಬ್ಬರೂ. ಗುಡ್ ನೈಟ್. ಇನ್ನು ಬೆಳಗ್ಗೆಯಿಂದ ತೋರಿಸಿಲ್ಲ ಫ್ರೆಂಡ್ಸ್ ವ್ಲಾಗಲ್ಲಿ. ಅವರು ಇರಲಿಲ್ಲ, ಬೇರೆ ಎಲ್ಲ ಹೋಗಿದ್ದರು. ಬಂದಿದ್ದೆ 6 ಗಂಟೆಯಲ್ಲಿ. ಇನ್ನು ಅವಾಗೇನು ತೋರ್ಸೋಕ್ಕೇನು ಅಂದರೆ ತೋರಿಸ್ಲಿಲ್ಲ ಅಷ್ಟೇ, ಅವ್ರಿಗೂ ಸಾಕಾಗಿರುತ್ತೆ ಅಲ್ವಾ, ತೋರಿಸ್ಲಿಲ್ಲ ನಾನು ಬ್ಲಾಗಲ್ಲಿ. ಮತ್ತೆ ಓಕೆನಾ, ಇವಾಗ ತೋರಿಸ್ತಾ ಇದ್ದೀನಿ ನಾನು ಬೆಳಗ್ಗೆ ಏನು ಹೇಳಿದ್ದೆ, ನಂದು ನಮ್ಮ ಅಮ್ಮಂದು DIML ತೋರಿಸ್ತೀನಿ ಅಂದಿದ್ದೆ ಅಲ್ವಾ. ಬಟ್ ನಂದು ತೋರಿಸಿದ್ದೀನಿ, ನಮ್ಮದೇನು ಅಂದರೆ ಮನೇಲಿ ಇರಲಿಲ್ಲಲ್ಲ ತೋರ್ಸೋಕ್ಕೆ. ಸೊ ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ನಾನು, ಓಕೆನಾ ಫ್ರೆಂಡ್ಸ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. ಬಾಯ್ ಫ್ರೆಂಡ್ಸ್. ಬಾಯ್.